ಒಳಗೆ ಸರ್ ನಮ್ಮ ಏನು ಬೇಡಿಕೆಗಳಿದಾವೆ ಇವನ್ನೆಲ್ಲ ಮಾತಾಡಿ ನಂತರ ನಾವು ಜಿಲ್ಲೆನಲ್ಲಿ ಕೂಡ ನಾವು ಹೊಸಪೇಟೆಯಲ್ಲಿ ಕೂಡ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ವಿ. 27ನೇ ತಾರೀಕು ಅಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೀವಿ. ತದನಂತರ ಈ ಹೋರಾಟಕ್ಕೆ ಒಂದು ಉಗ್ರವಾದ ಹೋರಾಟವನ್ನು ಮಾಡಬೇಕಂತೇಳಿ ಅನಿರ್ದಿಷ್ಟ ಮುಷ್ಕರವನ್ನು ಕೂಡ ಇಟ್ಕೊಂಡಿದ್ದೀವಿ. ಈ ಮುಷ್ಕರ ಇನ್ನೂ ಮುಂದುವರಿತಾನೆ ಇದೆ. 3ನೇ ತಾರೀಕಿನಿಂದ ಬೆಂಗಳೂರಲ್ಲಿ ಮುಷ್ಕರವನ್ನು ಮಾಡ್ತಾ ಇದ್ದೀವಿ. ಅನಿರ್ದಿಷ್ಟ ಮುಷ್ಕರವನ್ನು ಮಾಡಲಿಕ್ಕೆ ನಾವು ತಯಾರಾಗಿದ್ದೀವಿ ಸರ್. ಅಲ್ಲಿಂದ ಇಲ್ಲಿವರೆಗೂ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ದುಡ್ಕಂತಲೇ ಬಂದಿದ್ದೀವಿ. ನಾವು ಕೆಲಸ ಮಾಡ್ಕೊಂತ ಬಂದಿದ್ದೀವಿ. ಈಗ ಮಕ್ಕಳ ಲಾಲನೆ ಪಾಲನೆ ಪೋಷಣೆ ಆರೋಗ್ಯ ಎಲ್ಲನೂ ಕಾಪಾಡ್ತಾ ಗರ್ಭಿಣಿಯರನ್ನು ಬಾಣಂತಿಯರನ್ನು ಆರೋಗ್ಯ ತಪಾಸಣೆ ಪೌಷ್ಟಿಕ ಆಹಾರ ಎಲ್ಲನೂ ನೀಡ್ತಾ ಸೇವೆ ಮಾಡ್ತಾನೆ ಬಂದಿದ್ದೀವಿ. 50 ವರ್ಷಗಳ ಮುನ್ನಡೆ ಇಟ್ಟರೂ ಕೂಡ ಇವತ್ತಿಗೂ ನಮಗೆ ಸರ್ಕಾರ 11,000-11,500 ರೂಪಾಯಿ ವೇತನ ಮಾಡಿದೆ. ಅದಕ್ಕಿಂತ ಹೆಚ್ಚಿನದಾಗಿ ಮಾಡಿಲ್ಲ. ಕಾರ್ಯಕರ್ತೆಯರಿಗೆ 11,500, ಸಹಾಯಕಿಯರಿಗೆ 6,000 ರೂಪಾಯಿ ವೇತನ ಮಾಡಿದೆ. ಈಗಿನ ಒಂದು ಕಾಲಘಟ್ಟದಲ್ಲಿ ಈಗ 6,000 ರೂಪಾಯಿ ವೇತನದಲ್ಲಿ ಜೀವನ ಸಾಗಿಸೋದು ತುಂಬ ಕಷ್ಟಕರದ ಸಂಗತಿಯಾಗಿದೆ. ಆದ್ದರಿಂದ ಈಗ ನಮಗೆ 2022 ಚುನಾವಣೆ ಸಂದರ್ಭದಲ್ಲಿ 6 ಗ್ಯಾರಂಟಿಗಳಲ್ಲಿ 5 ಗ್ಯಾರಂಟಿಗಳು ಸರ್ಕಾರ ಜಾರಿಗೆ ತಂತು. ಬೆಳಗಾವಿಯ ಖಾನಾಪುರದಲ್ಲಿ ಪ್ರಿಯಾಂಕಾ ಗಾಂಧಿಯವರು 6ನೇ ಗ್ಯಾರಂಟಿನ ಜಾರಿಗೆ ತಂದರು. ಅಂಗನವಾಡಿ ಕಾರ್ಯಕರ್ತೆ ಸಹಾಯಕಿಯರಿಗೆ 15,000 ಕಾರ್ಯಕರ್ತೆಯರಿಗೆ 10,000 ಸಹಾಯಕಿಯರಿಗೆ ನಾವು ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ನಮಗೆ ಆಡಳಿತಕ್ಕೆ ಬಂದರೆ ನಾವು ಇದನ್ನು 6ನೇ ಗ್ಯಾರಂಟಿನ ಜಾರಿಗೆ ತರ್ತೀವಿ ಅಂತೇಳಿ ಆಶ್ವಾಸನೆ ಕೊಟ್ಟಿದ್ದು ಉಂಟು. ಅಲ್ಲಿಂದ ಇಲ್ಲಿವರೆಗೂ ನಮ್ಮ ಕಾರ್ಯಕರ್ತೆಯರಿಗೆ ಯಾವುದೇ ರೀತಿ 6ನೇ ಗ್ಯಾರಂಟಿ ಜಾರಿಗೆ ತಂದಿಲ್ಲ. ಆದ್ದರಿಂದ ನಮಗೆ 6ನೇ ಗ್ಯಾರಂಟಿನ ಜಾರಿಗೆ ತರಬೇಕು. ಮತ್ತು ನಮಗೆ ಕಾರ್ಯಕರ್ತೆಯರನ್ನು ಸಿ ಮತ್ತು ಸಹಾಯಕಿಯರನ್ನು ಡಿ ಗ್ರೂಪ್ ಹುದ್ದೆಗೆ ಆಯ್ಕೆ ಮಾಡಬೇಕು, ಪರಿಗಣಿಸಬೇಕು. ಗುಜರಾತ್ ಸರ್ಕಾರ ಹೈಕೋರ್ಟ್ ಏನು ತೀರ್ಪು ಕೊಟ್ಟಿದೆಯೋ ಸಿ ಆ್ಯಂಡ್ ಮತ್ತು ಡಿ ಗ್ರೂಪ್ ನೌಕರರನ್ನಾಗಿ ಪರಿಗಣಿಸ್ತೀವಿ ಅಂತೇಳಿ ಅದೇ ಥರದಲ್ಲಿ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕಿಯರನ್ನು ಸಿ ಆ್ಯಂಡ್ ಡಿ ಗ್ರೂಪಿಗೆ ಪರಿಗಣನೆ ಮಾಡಬೇಕು ಅಂತೇಳಿ ಕೇಳ್ಕೊತಾ ಇದ್ದೀವಿ. ಪ್ರಸಕ್ತ ಸಾಲಿನ ಬಜೆಟ್ ಮಂಡನೆ ಸಂದರ್ಭದಲ್ಲಿ ತಮಗೆ ಗೌರವಧನ ಹೆಚ್ಚಿಸಿ ನಿರ್ಧಾರ ಕೈಗೊಂಡು ಘೋಷಿಸಬೇಕಂತ ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರ ಮತ್ತು ಸಹಾಯಕಿಯರ ಫೆಡರೇಷನ್ ನೇತೃತ್ವದಲ್ಲಿ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಈಗ ನಾವು ಮುಖ್ಯವಾಗಿ ಹೋರಾಟ ಮಾಡ್ತಕ್ಕಂಥ ಒಂದು ಮೆರವಣಿಗೆ ನಾವು ವಿಧಾನಸಭಾ ಕ್ಷೇತ್ರದ ಶಾಸಕರಿಗೆ ಇವತ್ತು ಮನವಿಯನ್ನು ಕೊಡೋಕ್ಕೆ ಅವರ ಒಂದು ಕಚೇರಿಗೆ ನಾವು ಬಂದಿದ್ದೀವಿ. ಇವತ್ತು ಮುಖ್ಯವಾಗಿ ಹೇಳಬೇಕಂದ್ರೆ ನಮ್ಮ ಒಂದು ICDS ಯೋಜನೆ 1975ರಲ್ಲಿ ಜಾರಿಗೆ ಬಂದಿದ್ದು ಈ ಒಂದು 25ರ ಹಂತದಲ್ಲಿ ಇದ್ದು ಈಗ 50 ವರ್ಷದ ಮುಂದಡಿಯನ್ನು ಹಿಡ್ತಾ ಇದೆ. ಅಲ್ಲಿಂದ ಇಲ್ಲಿವರೆಗೂ ನಮ್ಮ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರು ನಾವು ದುಡಿತಾನೆ ಬಂದಿದ್ವಿ. ಬಡವರು, ರೈತರು, ಕೂಲಿ ಕಾರ್ಮಿಕರು ಇಂತಹ ಮಕ್ಕಳನ್ನು ನಮ್ಮ ಅಂಗನವಾಡಿ ಕೇಂದ್ರದಲ್ಲಿ ತಂದು ನಮ್ಮ ಕಡೆ ಬಿಟ್ಟಾಗ ಅವ್ರನ್ನ ಲಾಲನೆ ಪಾಲನೆ ಪೋಷಣೆ ಆರೋಗ್ಯ ರಕ್ಷಣೆ ಮತ್ತು ಪೌಷ್ಟಿಕ ಆಹಾರ ಈ ಎಲ್ಲ ಒಂದು ನಾವು ಅವರಿಗೆ ಕರ್ತವ್ಯಗಳನ್ನು ನಿಭಾಯಿಸ್ತಾ ನಾವು ಮಕ್ಕಳನ್ನು ಗರ್ಭಿಣಿಯರನ್ನು ಬಾಣಂತಿಯರನ್ನು ಪೌಷ್ಟಿಕ ಆಹಾರ ಕೊಡ್ತಾ ಆರೋಗ್ಯ ಸೇವೆ ಮಾಡ್ತಾ ಇದ್ದೀವಿ. ನಮಗೆ ಆದ್ರೂ ಸರ್ಕಾರ ಸಂಬಳ ಜಾಸ್ತಿ ಮಾಡ್ತಾ ಇಲ್ಲ. ಈಗ 2022ರ ಒಂದು ಚುನಾವಣೆ ಸಂದರ್ಭದಲ್ಲಿ ಬೆಳಗಾವಿಯ ಖಾನಾಪುರದಲ್ಲಿ ಪ್ರಿಯಾಂಕಾ ಗಾಂಧಿಯವರು 6ನೇ ಗ್ಯಾರಂಟಿ ಯೋಜನೆಯನ್ನ ಜಾರಿಗೆ ತರ್ತೀವಿ ಅಂತೇಳಿ ಹೇಳಿದ್ರು. 6 ಗ್ಯಾರಂಟಿಗಳಲ್ಲಿ 5 ಗ್ಯಾರಂಟಿಗಳನ್ನ ಸರ್ಕಾರ ಜಾರಿಗೆ ತಂದಿದೆ. ಈಗ 6ನೇ ಗ್ಯಾರಂಟಿಯನ್ನ ಇದುವರೆಗೂ ಜಾರಿಗೆ ತಂದಿಲ್ಲ. ಆದ್ರಿಂದ ಸರ್ಕಾರ ನಮಗೆ 6ನೇ ಗ್ಯಾರಂಟಿಯನ್ನು ಜಾರಿಗೆ ತರಬೇಕು ಆದಷ್ಟು ಬೇಗ. ಕಾರ್ಯಕರ್ತೆಯರಿಗೆ 15,000, ಸಹಾಯಕಿಯರಿಗೆ 10,000 ಮಾಡ್ತೀವಿ ಅಂತೇಳಿ ಹೇಳಿದ್ರು. ಇದುವರೆಗೂ ಅದನ್ನ ಜಾರಿಗೆ ತಂದಿಲ್ಲ. ಹಾಗಾಗಿ ಆದಷ್ಟು ಬೇಗ ನಮ್ಮ ಕಾರ್ಯಕರ್ತೆಯರಿಗೆ ಒಂದು ಸಹಾಯಕಿಯರಿಗೆ ಈ ಗ್ಯಾರಂಟಿ ಯೋಜನೆಯನ್ನ ಅತಿ ಜರೂರಾಗಿ ಜಾರಿಗೆ ತರಬೇಕು. ಮತ್ತೆ ಅದೇ ತರಹ ಗುಜರಾತ್ ಸರ್ಕಾರದಲ್ಲಿ ಉಚ್ಚ ನ್ಯಾಯಾಲಯ ಹೈಕೋರ್ಟ್ ತೀರ್ಪಿನಂತೆ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರನ್ನು ಸಿ ಮತ್ತು ಡಿ ಗ್ರೂಪ್ ನೌಕರರು ಅಂತ ಹೇಳಿ ಪರಿಗಣಿಸಬೇಕು. ಮತ್ತೆ ನಮ್ಮ ಕಾರ್ಯಕರ್ತೆ ಸಹಾಯಕಿಯರು ನಿವೃತ್ತಿ ಹೊಂದಿದಲ್ಲಿ ಅವರಿಗೆ ಯಾವುದೇ ತರ ಗ್ರ್ಯಾಚುಯಿಟಿ ಸೌಲಭ್ಯ ಇದುವರೆಗೂ ಸಿಕ್ಕಿರುವುದಿಲ್ಲ. ಮತ್ತು NPS ಕೂಡ ಸಿಕ್ಕಿಲ್ಲ. ನಮ್ಮ ಕಾರ್ಯಕರ್ತೆ ಸಹಾಯಕಿಯರು ವೃತ್ತಿಯಲ್ಲಿ ಇರುವಾಗ ಎಷ್ಟೋ ಜನ ಕಾರ್ಯಕರ್ತೆಯರು ಸಹಾಯಕಿಯರು ಆರೋಗ್ಯದಿಂದ ಹಾನಿಕರದಿಂದ ಅವರಿಗೆ ತೋರಿಸ್ಕೊಳ್ಳಕ್ಕೆ ಯಾವುದೇ ಒಂದು ಹಣಕಾಸಿನ ವೆಚ್ಚ ಇಲ್ದಲೇ ಮರಣ ಹೊಂದಿರತಕ್ಕಂಥ ಪರಿಸ್ಥಿತಿಗಳು ಒದಗಿ ಬಂದಿದ್ದಾವೆ.
ಇದನ್ನ ನಮ್ಮ ಕಣ್ಣಾರೆ ನಾವು ನೋಡಿದೀವಿ. ಫೆಡರೇಷನ್ ಕೂಡ್ಲಿಗಿ ಘಟಕದ ಪದಾಧಿಕಾರಿಗಳು ಜನವರಿ 23ರಂದು ಕೂಡ್ಲಿಗಿ ಶಾಸಕರಿಗೆ ತಮ್ಮ ಹಕ್ಕೊತ್ತಾಯ ಪತ್ರವನ್ನು ನೀಡಿದ್ದಾರೆ. ಕಾಂಗ್ರೆಸ್ ಯುವ ನಾಯಕಿ ಪ್ರಿಯಾಂಕಾ ಗಾಂಧಿ ಅವರು ಇತ್ತೀಚೆಗೆ ನೀಡಿರುವ ಹೇಳಿಕೆಯಂತೆ 6ನೇ ಗ್ಯಾರಂಟಿ ಅಂತ ಪರಿಗಣಿಸಬಹುದಾದ ಅಂಗನವಾಡಿ ಕಾರ್ಯಕರ್ತರಿಗೆ ಮತ್ತು ಸಹಾಯಕಿಯರಿಗೆ ಗೌರವಧನ ಹೆಚ್ಚಿಸುವಂತೆ ಕ್ರಮಕ್ಕಾಗಿ ಸದನದಲ್ಲಿ ಪ್ರಸ್ತಾವನೆ ಸಲ್ಲಿಸುವಂತೆ ಹಾಗೂ ಚರ್ಚಿಸುವಂತೆ ಶಾಸಕರಲ್ಲಿ ಕೋರಿದ್ದಾರೆ. ಶಾಸಕರು ತಮ್ಮ ಹಕ್ಕೊತ್ತಾಯದ ಕುರಿತು ಚರ್ಚಿಸುವ ಮೂಲಕ ಸರ್ಕಾರಕ್ಕೆ ತಮ್ಮ ಪರವಾಗಿ ಮನವಿ ಮಾಡುವುದರೊಂದಿಗೆ ಹೋರಾಟಕ್ಕೆ ಧ್ವನಿಯಾಗಬೇಕಂತ ಅವರು ಶಾಸಕರಲ್ಲಿ ಕೋರಿದ್ದಾರೆ. ಗೌರವಧನ ಹೆಚ್ಚಿಸಬೇಕು, ನಿವೃತ್ತರಿಗೆ ಇಡೀ ಗಂಟು ಧನ ನೀಡಬೇಕು, ಡಿ ದರ್ಜೆ ನೌಕರರಂತ ಸರ್ಕಾರ ಪರಿಗಣಿಸಿ ಘೋಷಿಸಬೇಕು ಸೇರಿದಂತೆ ತಮ್ಮ ವಿವಿಧ ಹಕ್ಕೊತ್ತಾಯಗಳನ್ನು ಮಾಡಿದ್ದು ಅವುಗಳಿರುವ ಪತ್ರವನ್ನು ಶಾಸಕರ ಮೂಲಕ ಸರ್ಕಾರಕ್ಕೆ ನೀಡಿ ಒತ್ತಾಯಿಸಿದ್ದಾರೆ. ಅಂಗನವಾಡಿ ಕಾರ್ಯಕರ್ತೆಯರು ಅಧ್ಯಕ್ಷೆ ಎನ್ ಸುಮಾ ಹಾಗೂ ಎಐಟಿಯುಸಿ ಮುಖಂಡ ಎಚ್ ವೀರಣ್ಣ ನೇತೃತ್ವದಲ್ಲಿ ಪಟ್ಟಣದಲ್ಲಿರುವ ಕ್ಷೇತ್ರದ ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ರವರ ಕಚೇರಿಯಲ್ಲಿ ಭೇಟಿಯಾಗಿ ತಮ್ಮ ಹಕ್ಕೊತ್ತಾಯ ಪತ್ರವನ್ನು ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಫೆಡರೇಷನ್ ಮುಖಂಡರು ಮಾತನಾಡಿದ್ದು, ಶಾಸಕರು ತಮ್ಮ ಹಕ್ಕೊತ್ತಾಯಗಳನ್ನು ಸರ್ಕಾರ ಈಡೇರಿಸುವ ನಿಟ್ಟಿನಲ್ಲಿ ಸಹಕರಿಸಬೇಕು ಅಂತ ಮನವಿ ಮಾಡಿದ್ದಾರೆ. ಈಗ ಸುಮಾರು 50 ವರ್ಷ 49 ಮುಗಿದು 50 ವರ್ಷದಲ್ಲಿ ಕಾಲಿಡ್ತಾ ಇದ್ದೀವಿ. ಅಲ್ಲಿಂದ ಇಲ್ಲಿವರೆಗೆ ನಾವು 125ರಿಂದ ಹಿಡಿದು ಈಗ 11,500 ತನಕ ಬಂದಿದ್ದೀವಿ. ಅಲ್ಲಿಂದ ಇಲ್ಲಿವರೆಗೂ ನಾವು ಸಾಕಷ್ಟು ಸರ್ಕಾರಕ್ಕೆ ದುಡಿದಿದ್ದೀವಿ. ನಮ್ಮ ಕಾರ್ಯಕರ್ತೆ ಮತ್ತು ಸಹಾಯಕಿಯರು ಇಡೀ ಜೀವನವನ್ನೇ ಪಣಕ್ಕಿಟ್ಟು ಮತ್ತೆ ಗ್ರಾಮದ ಒಂದು ಏಳಿಗೆಗಾಗಿ, ಸರ್ಕಾರದ ಏಳಿಗೆಗಾಗಿ ನಾವು ದುಡಿತಾ ಇದ್ದೀವಿ. ಎಲ್ಲ ಪ್ರತಿಯೊಂದು ಹಳ್ಳಿಯಲ್ಲಿ ಜನಜೀವನವನ್ನ ಉತ್ತಮ ಮಟ್ಟಕ್ಕೆ ನಾವು ಅವ್ರಿಗೆ ಏನು ಸೌಲಭ್ಯ ಸಿಗಬೇಕು, ಆರೋಗ್ಯ ಸಿಗಬೇಕು, ಪ್ರತಿಯೊಂದು ನಾವು ಮಾಡ್ತೀವಿ. ಆದರೆ ಮನೆಯಲ್ಲಿ ನಮ್ಮ ಮಕ್ಕಳಿಗೆ, ನಮಗೆ ಮತ್ತೆ ನಮ್ಮ ಮನೆತನಕ್ಕೆ ನಾವೇನು ಮಾಡ್ಕೊಳ್ಳಲ್ಲ. ಯಾವ 24 ಗಂಟೆನೂ ಕೆಲಸನೇ ನಂಗೆ ಅಷ್ಟು ಹೊರೆವರಿಸಿದ್ದಾರೆ. ಈಗ ಮೊಬೈಲ್ ಬಂದಾಗ್ಲಿದ್ದಂತೂ ಈಗ ಸುಮಾರು 6 ವರ್ಷಗಳ ಹಿಂದೆ ಮೊಬೈಲ್ ಕೊಟ್ಟರು. ಅಲ್ಲಿಂದ ಇಲ್ಲಿವರೆಗೆ ನಮಗೆ ಕೆಲಸದ ಒತ್ತಡ ಜಾಸ್ತಿ ಆಗೈತಿ. ಎಷ್ಟೋ ಜನ ನಮ್ಮ ಕಾರ್ಯಕರ್ತರ ಹಿಂದಿನ ಪೀಳಿಗೆ ಅಂದರೆ SSLC ಮೇಲೆ ಆಗಿರೋದ್ರಿಂದ ಈಗ ಮೊಬೈಲ್ ವರ್ಕ್ ಮಾಡೋಕ್ಕಾಗ್ತಾ ಇಲ್ಲ. ಅದು ಕಳಪೆ ಮೊಬೈಲ್ ಕೊಟ್ಟಿದ್ದಾರೆ, ವರ್ಕ್ ಆಗ್ತಾ ಇಲ್ಲ. ಆಮೇಲೆ ಸರ್ಕಾರದ ಒತ್ತಡ ಜಾಸ್ತಿ ಇದೆ. ಹಂಗಾಗಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರಿಗೆ BP, ಶುಗರು ಕಾಯಿಲೆಗಳು ಸಾಕಷ್ಟು ನಿದ್ರೆಹೀನತೆಯಿಂದ ಸರಿಯಾದ ಪೌಷ್ಟಿಕ ಆಹಾರ ಇಲ್ಲದಲೇ ನಮ್ಮ ಕಾರ್ಯಕರ್ತೆಯರು ಆರೋಗ್ಯದಿಂದ ಹಿಂದೆ ಬೀಳ್ತಾ ಇದ್ದಾರೆ. ಯಾವಾಗೇನು ಎಷ್ಟೋ ಜನ ನಮ್ಮ ಕಾರ್ಯಕರ್ತರು ರಾತ್ರಿ ಎಲ್ಲ ವರ್ಕ್ ಮಾಡೋಕ್ಕಾರ ಎಷ್ಟೋ ಜನ ಹಾರ್ಟ್ ಅಟ್ಯಾಕ್ ಅಥವಾ ಲೋ BP ಆಗಿ ಮರಣ ಹೊಂದಿದ್ದಾರೆ. ನಿಜಕ್ಕೂ ನಾವು ಸರ್ಕಾರಕ್ಕೆ ಎಷ್ಟು ದುಡಿದು ನಾವು ಕೊಟ್ಟರು ನಮ್ಮ ಮೇಲೆ ಅವರಿಗೆ ಕರುಣೆ ಇಲ್ಲ. ಒಂದು 11,000ದಲ್ಲಿ ಜೀವನ ಹೆಂಗ್ ಮಾಡ್ತಾರೆ, ಈಗಿನ ಬೆಲೆ ಏರಿಕೆಯ ಮೇಲೆ ಏನ್ ಜೀವನ ಮಾಡ್ತಾರೆ ಅನ್ನೋದನ್ನ ಯಾರೂ ನಮ್ಮನ್ನ ಪರಿಗಣಿಸ್ತಾ ಇಲ್ಲ.